ರಾಜ್ಯದಲ್ಲಿ ಮತ್ತೆ ಮತ್ತೆ ಅಮಾನವೀಯ ಘಟನೆ ನಡೀತಾ ಇದೆ. ರಾಜ್ಯದಲ್ಲಿ ಮತ್ತೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿರುವಂತದ್ದು ಕೋಲಾರ, ಬೆಂಗಳೂರು ಬಳಿಕ ಶಿವಮೊಗ್ಗದಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳಿಂದ ಶೌಚಾಲಯವನ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಶಿಕ್ಷಕರು ವಿದ್ಯಾರ್ಥಿಗಳಿಂದ. ಭದ್ರಾವತಿಯ ಗುಡ್ಡದ ನೆರಳಕೆರೆ ಸರ್ಕಾರಿ ಶಾಲೆಯಲ್ಲಿ ನಡೆದಿರತಕ್ಕಂತ ಘಟನೆ ಇದು. ಶಾಲೆಯ ಶಿಕ್ಷಕ ಶಂಕರಪ್ಪ ಸೇರಿದಂತೆ ಇತರೆ ಶಿಕ್ಷಕರ ವಿರುದ್ಧ ಆರೋಪ ಕೇಳಿ ಬಂದಿರುವಂತದ್ದು. ವಿದ್ಯಾರ್ಥಿಗಳು ಟಾಯ್ಲೆಟ್ ಕ್ಲೀನ್ ಮಾಡುವ ದೃಶ್ಯ ವೈರಲ್ ಆಗ್ತಾ ಇದೆ. ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಬಗ್ಗೆ ಶಿವಮೊಗ್ಗ ಎಸ್ಪಿಗೆ ದೂರನ್ನ ಕೂಡ ಕೊಡಲಾಗ್ತಾ ಇದೆ. ದಲಿತ ಸಂಘರ್ಷ ಸಮಿತಿಯಿಂದ ಸತ್ಯನಾರಾಯಣ್ಗೆ ದೂರನ್ನ ನೀಡಲಾಗಿದೆ. ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಸಂಘಟನೆ ಮತ್ತು ಪೋಷಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಹೇಗೆ ಗಲೀಜಾಗಿರ್ತಕ್ಕಂಥ ಟಾಯ್ಲೆಟ್ ಅನ್ನ ವಿದ್ಯಾರ್ಥಿಗಳಿಂದ ಕ್ಲೀನ್ ಮಾಡಿಸಲಾಗ್ತಾ ಇದೆ. ಒಂದು ಕಡೆ ನಾವು ಗಮನಿಸ್ತೀವಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ, ಸ್ಥಿತಿ ಯಾವ ರೀತಿಯಾಗಿದೆ ಅಂತ. ಸಾಕಷ್ಟು ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಇವತ್ತು ನಾವು ಕನ್ನಡ ಉಳಿಸುವಂತ ಹೋರಾಟವನ್ನ ಏನೋ ಮಾಡ್ತಾ ಇದ್ದೀವಿ. ಆದ್ರೆ ಆ ಹೋರಾಟದ ಪ್ರಮುಖ ಬುನಾದಿ ಆಗ್ಬೇಕಾಗಿದ್ದಂಥದ್ದು ನಮ್ಮ ಶಾಲೆಗಳು. ಆ ಶಾಲೆಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಇವತ್ತು ನೋಡ್ತಾ ಇದ್ದೀವಿ. ಅಂತ ವೇಳೆಯಲ್ಲಿ ಮಕ್ಕಳಿಂದ ಈ ರೀತಿಯಾಗಿ ಒಂದು ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿಸುವಂತದ್ದನ್ನ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡಬೇಕಾಗತ್ತೆ. ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಮಕ್ಕಳಿಂದ ಒಂದು ಕಡೆಯಿಂದ ಪಿಟ್ಗುಂಡಿಯನ್ನ ಕ್ಲೀನ್ ಮಾಡಿಸಲಾಗ್ತಾ ಇರುವಂತದ್ದು. ಆಂಧ್ರಹಳ್ಳಿ, ಬೆಂಗಳೂರಿನಲ್ಲಿ ಕೂಡ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿಸಲಾಗ್ತಾ ಇತ್ತು. ಗುಡ್ಡದ ನೆರಳೆ ಅಲ್ಲೂ ಕೂಡ ವಿದ್ಯಾರ್ಥಿಗಳಿಂದ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿಸಲಾಗ್ತಾ ಇದೆ. ಹೀಗಿದ್ರೆ ಮಕ್ಕಳು ಯಾವಾಗ ಶಿಕ್ಷಣದ ಕಡೆ ಗಮನವನ್ನು ಕೊಡಬೇಕು? ಹಾಗಿದ್ರೆ ಇದರಲ್ಲಿ ತಪ್ಪು ಯಾರ್ದು? ಒಂದು ಶಿಕ್ಷಕರ ತಪ್ಪಾಗುತ್ತಾ ಅಥವಾ ಈ ಒಂದು ಟಾಯ್ಲೆಟ್ಗಳಿದ್ದಾಗ ಒಂದು ಶಾಲೆ ಇದ್ದಾಗ ಅದರ ನಿರ್ವಹಣೆಗೆ ವೆಚ್ಚವನ್ನ ಸರ್ಕಾರ ಎಷ್ಟು ಕೊಡ್ತಾ ಇದೆ? ಕೊಡ್ತಿರೋದಾದ್ರೆ ಎಷ್ಟು ಕೊಡ್ತಿದೆ? ಕೊಡ್ತಿಲ್ಲ ಅಂದ್ರೆ ಯಾಕೆ ಕೊಡ್ತಿಲ್ಲ? ಅದು ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಈಗ ಒಂದು ಶಾಲೆ ಅಂದಾಗ ಅಲ್ಲಿ ಟಾಯ್ಲೆಟ್ಗಳ ಅವಶ್ಯಕತೆ ಇರುತ್ತೆ, ನೀರಿನ ಅವಶ್ಯಕತೆ ಇರುತ್ತೆ, ಅವುಗಳ ಕ್ಲೀನ್ ಕೂಡ ಮೇಂಟೈನ್ ಮಾಡಬೇಕು. ಆ ಮೇಂಟೆನೆನ್ಸ್ ಅನ್ನ ಅದನ್ನ ಫೀ ರೂಪದಲ್ಲಿ ಕೊಡ್ಲಾಗ್ತಾ ಇದೆಯಾ, ಅನುದಾನದ ಮೂಲಕವಾಗಿ ಕೊಡ್ಲಾಗ್ತಾ ಇದೆಯಾ, ಎಷ್ಟು ಕೊಡ್ಲಾಗ್ತಾ ಇದೆ? ಅದನ್ನ ಇವತ್ತು ನಾವು ಶಿಕ್ಷಣ ಇಲಾಖೆಯನ್ನ ಪ್ರಶ್ನೆ ಮಾಡಬೇಕು. ಒಂದು ವೇಳೆ ಅದು ಕೊಟ್ಟರೂ ಕೂಡ ಈ ರೀತಿಯಾಗಿ ಮಾಡಿಸ್ತಾ ಇದ್ರೆ ಖಂಡಿತವಾಗಿ ಶಿಕ್ಷಕರದ್ದು ಕೂಡ ಇಲ್ಲಿ ತಪ್ಪಾಗುತ್ತೆ. ಶಿಕ್ಷಕರು ಈ ರೀತಿ ಮಾಡಿಸೋದು ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಇನ್ನ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಟಾಯ್ಲೆಟ್ ಕ್ಲೀನಿಂಗ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ವಿನಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಈಗ ಪ್ರಶ್ನೆ ಮೂಡ್ತಾ ಇರೋದು ಎರಡು. ಮೊದಲನೇದಾಗಿ ಮಕ್ಕಳಿಂದ ಈ ರೀತಿಯಾಗಿ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿಸುವಂತದ್ದು ಎಷ್ಟು ಸರಿ, ಅದರಿಂದ ಅವರ ಆರೋಗ್ಯದ ಮೇಲೆ ಬೀರುವಂತ ಪರಿಣಾಮ ಒಂದು. ಆದ್ರೆ ಎರಡನೇದಾಗಿ ಶಾಲೆ ಮತ್ತು ಆ ಶಾಲೆಯ ಆವರಣವನ್ನ ಕ್ಲೀನ್ ಮಾಡಿಸೋದಕ್ಕೆ ಸರ್ಕಾರ ಏನಾದ್ರೂ ಅನುದಾನವನ್ನ ಕೊಡ್ತಾ ಇದೆಯಾ? ಅನುದಾನವನ್ನ ಕೊಡ್ತಾ ಇದ್ರೆ ಎಷ್ಟು ಅನುದಾನವನ್ನ ಕೊಡ್ತಾ ಇದೆ ಮತ್ತು ಎಷ್ಟು ಅನುದಾನವನ್ನ ಕೊಡ್ತಾ ಇಲ್ಲ ಅನ್ನೋದಾದ್ರೆ ಯಾಕೆ ಕೊಡ್ತಿಲ್ಲ? ಈ ಎರಡು ಪ್ರಶ್ನೆಗಳು ಈಗ ಮೂಡ್ತಾ ಇರುವಂತದ್ದು. ಹೌದು ರಾಘವೇಂದ್ರ ಗುಡಿ, ಏನು ಶಿವಮೊಗ್ಗದ ಘಟನೆ ಅಂದ್ರೆ ರಾಜ್ಯದಲ್ಲಿ ಈ ತರ ಹಲವಾರು ಘಟನೆಗಳು ಬಂದು ಮಾಸಿ ಹೋಗುವ ಮುನ್ನವೇ ಈಗ ಶಿವಮೊಗ್ಗದಲ್ಲಿ ಮತ್ತೊಂದು ಈ ರೀತಿಯ ಘಟನೆ ನಡೆದಿರೋದು ಒಂದು ರೀತಿಯಲ್ಲಿ ಎಲ್ಲರೂ ಆಕ್ರೋಶಕ್ಕೆ ಕಾರಣವಾಗಿದೆ. ಅದರಲ್ಲೂ ಕೂಡ ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೇ, ಅದರಲ್ಲೂ ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲಿ ಈ ರೀತಿ ಆಗಿರೋದು ಒಂದು ರೀತಿಯಲ್ಲಿ ತಲೆ ತಗ್ಗಿಸುವಂತ ವಿಚಾರ ಅಂತ ಹೇಳಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಭದ್ರಾವತಿಯ ತಾಲೂಕಿನ ಕೋಮಾರನಹಳ್ಳಿ ಗ್ರಾಮ ಪಂಚಾಯಿತಿಯ ಗುಡ್ಡನ ನೇರಳೆಕೆರೆ ಏನ್ ಗ್ರಾಮ ಇದೆ, ಅಲ್ಲಿ ಮಕ್ಕಳಿಗೆ ಏನು ಶೌಚಾಲಯ ಸ್ವಚ್ಛತೆಯನ್ನ ಮಾಡಿಸಿರುವಂತ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅದರನ್ನು ಕೂಡ ಈಗ ವೈರಲ್ ಆದ ತಕ್ಷಣ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಏನು ಶಿವಮೊಗ್ಗದ ಈ ಘಟನೆಯನ್ನ ಏನು ನೆನಪಿಟ್ಕೊಂಡು ಈ ರೀತಿಯ ಘಟನೆಗಳನ್ನ ಏನು ನಡೆಯದಂತೆ ಕೂಡ ಶಿಕ್ಷಣ ಸಚಿವರು ಈಗಾಗಲೇ ಮನವಿಯನ್ನ ನೀಡಲಾಗಿತ್ತು. ಅವರು ಕೂಡ ಕ್ರಮವನ್ನ ಕೈಗೊಳ್ತೀವಿ ಅಂತ ಒಂದು ಭರವಸೆಯನ್ನ ನೀಡಿದ್ರು. ಆದ್ರೆ ಈಗ ಯಾವುದೇ ರೀತಿಯಿಂದಲೂ ಕೂಡ ಭರವಸೆ ಈಡೇರಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಆಗಿದೆ. ಏನು ಘಟನೆಗಳು ನಡೀಬಾರ್ದು, ಓಕೆ, ಇಂಥ ಘಟನೆಗಳು ನಡೀಬಾರ್ದು, ಓಕೆ ವಿನಯ್. ಆದ್ರೆ ಇಂಥ ಘಟನೆಗಳು ನಡೆಯೋದಕ್ಕೆ ಅಲ್ಲಿ ಆ ಒಂದು ಶಾಲೆಯ ಕ್ಲೀನ್ ಮಾಡೋದಕ್ಕೆ ಅನುದಾನಗಳು ಅಥವಾ ಅದಕ್ಕೆ ಬೇರೆ ಹೊರಗಡೆಯಿಂದ ಯಾರಾದ್ರೂ ಬಂದ್ ಮಾಡ್ತಾರಾ? ಈ ಘಟನೆ ನಡೆದಿರುವಂತ ಸಂದರ್ಭ ಯಾವಾಗ?
ಗುಡಿ ಈ ಘಟನೆ ನಡೆದು ಒಂದು ವಾರಗಳ ಕಾಲ ನಡೆದು ವೈರಲ್ ಆಗಿದೆ. ಈಗ ಸದ್ಯಕ್ಕೆ ಮಟ್ಟಿಗೆ ಅಲ್ಲಿ ಯಾವುದೇ ರೀತಿಯ ಅನುದಾನಗಳು ಬರೋದಿಲ್ಲ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಂದನೇ ಕೆಲವೊಂದು ಕ್ಲೀನಿಂಗ್ ಅನ್ನ ಮಾಡ್ಕೊಳ್ಳಾಗುತ್ತೆ. ಅವರಿಗೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳಿ ಶಾಲೆಯ ಮುಂಭಾಗದ ಜಾಗವನ್ನ ಕ್ಲೀನ್ ಮಾಡಿಸೋದಾಗಿರ್ಬೋದು. ಈ ರೀತಿಯ ಆದ್ರೆ ಶೌಚಾಲಯ ಕ್ಲೀನ್ ಮಾಡೋದು. ಈಗ DSS ಮುಖಂಡರಾಗಿರ್ತಕ್ಕಂಥ ಚಿನ್ಮಯ್ ಅವರು ನಮ್ಮ ಜೊತೆಯಲ್ಲಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿನ್ಮಯ್ ಅವರೇ, ನಾವು ನೋಡ್ತಾ ಇದೀವಿ ಮಕ್ಕಳಿಂದ ಈ ರೀತಿಯಾಗಿ ಟಾಯ್ಲೆಟ್ ಕ್ಲೀನ್ ಮಾಡಿಸುವಂತ ಪ್ರಕರಣಗಳು ಪದೇ ಪದೇ ರಾಜ್ಯದಲ್ಲಿ ಬೆಳಕಿಗೆ ಬರ್ತಾ ಇರುವಂತದ್ದು. ಹಾಗಿದ್ರೆ ಇಲ್ಲಿ ತಪ್ಪು ಯಾರ್ದು ಅಂತ, ಶಿಕ್ಷಕರದ್ದ ಅಥವಾ ಶಾಲೆಗೆ ಒಂದು ಅನುದಾನ ನಿರ್ವಹಣೆಗೆ ಸರಿಯಾದ ರೀತಿಯಲ್ಲಿ ಅನುದಾನ ಕೊಡದೇ ಇರತಕ್ಕಂಥ ಸರ್ಕಾರಗಳದ್ದ ಅಂತ? ಇದಕ್ಕೆ ಸರ್ಕಾರನೂ ಕೂಡ ಜವಾಬ್ದಾರಿ ಆಗತ್ತೆ ಸರ್. ಯಾಕೆಂತಂದ್ರೆ ಸರಿಯಾದ ರೀತಿಯಲ್ಲಿ ಅನುದಾನಗಳನ್ನ ಕೊಡಬೇಕು. ಯಾಕೆಂತಂದ್ರೆ ಇವತ್ತಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸೋದೇ ಕಷ್ಟವಾಗಿದೆ. ಯಾಕೆಂತಂದ್ರೆ ಶಿಕ್ಷಣ ಇವತ್ತು ಕಾಂಪಿಟೇಷನ್ ಆಗಿದೆ. ಕಾಂಪಿಟೇಷನ್ ಆಗಿರೋದ್ರಿಂದ ಎಲ್ಲ ಪೋಷಕರು ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಖಾಸಗಿ ಶಾಲೆಗಳು ಮೊರೆ ಹೋಗ್ತಾ ಇದ್ದಾರೆ. ಅಂತದ್ರಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಅದು ನಿಜವಾಗ್ಲೂ ಕೂಡ ಗ್ರೇಟ್. ಅವರು ಏನೇ ಕಷ್ಟ ಇದ್ರು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಓದ್ಲಿ ಅಂತ ಕಳಿಸ್ತಾರೆ. ಆದ್ರೆ ಇವರು ಶಿಕ್ಷಕರು ಕೆಲವು ಶಾಲೆಗಳಲ್ಲಿ ಶಿಕ್ಷಕರೇ ತಮ್ಮ ಕೈಯಿಂದ ಹಣ ಹಾಕಿ ಬೇರೆ ಜನನ ಇಟ್ಕೊಂಡು ಸ್ವಚ್ಛತೆ ಮಾಡಿಸ್ತಾರೆ. ಇವತ್ತು ಇಲ್ಲಿ ನಮ್ಮ ಭದ್ರಾವತಿ ತಾಲೂಕು ಗುಡ್ಡದನೆರೆಕೆರೆ ಶಾಲೆನಲ್ಲಿ ಒಬ್ಬ ಮುಖ್ಯೋಪಾಧ್ಯಾಯ ಶಂಕರಪ್ಪ ಅಂತ ಅಂದ್ಬಿಟ್ಟು ಆತ ಮಕ್ಕಳ ಕೈಯಲ್ಲಿ ಪ್ರತಿ ವಾರನೂ ಶೌಚಾಲಯನ ಸ್ವಚ್ಛತೆ ಮಾಡಿಸ್ತಾರಂತೆ ಸರ್. ಅಂದ್ರೆ ಈಗ ಶೌಚಾಲಯಗಳು ಸ್ವಚ್ಛವಾಗಬೇಕು, ನಿಜ ಕೂಡ. ಈಗ ಶಿಕ್ಷಕರು ಈ ತರ ಮಕ್ಕಳಿಂದ ಮಾಡಿಸೋದು ತಪ್ಪಾಗುತ್ತೆ. ಆದ್ರೆ ಈಗ ಸ್ವಚ್ಛತೆಯನ್ನ ಕಾಪಾಡೋದು ಹೇಗೆ? ಈಗ ನಾವು ಖಾಸಗಿ ಶಾಲೆಗಳ ಬಗ್ಗೆ ಉದಾಹರಣೆಯನ್ನ ಕೊಡ್ತಾ ಇರ್ತೀವಿ. ಖಾಸಗಿ ಶಾಲೆಗಳಲ್ಲಿ ಫೀಸ್ ಇರುತ್ತೆ, ಅಲ್ಲಿ ಹೆಚ್ಚು ಸಿರಿವಂತರ ಮಕ್ಕಳು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಅಲ್ಲಿ ಕ್ಲೀನಿನೆಸ್ಗೆ ಸಂಬಂಧಪಟ್ಟಾಗಿ ಅದಕ್ಕೆ ಸಂಬಂಧಪಟ್ಟಂತ ಅವ್ರು ಇರ್ತಾರೆ, ಔಟ್ಸೋರ್ಸ್ ಕೊಟ್ಟಿರ್ತಾರೆ, ಆ ರೀತಿ ಆಗ್ತವೆ. ಹಾಗಾದ್ರೆ ನಮ್ಮ ಸರ್ಕಾರಗಳೇ ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ಯಾಕೆ ಇಷ್ಟು ಅಸಡ್ಡೆಯನ್ನ ತೋರ್ತಾ ಇದ್ದೇವೆ ಅಂತ? ಸರ್ ಈಗ ಸರ್ಕಾರನೇ ಕೇಳಬೇಕು. ಯಾಕೆಂತಂದ್ರೆ ಇವತ್ತು ಸರ್ಕಾರನೇ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಆಮೇಲೆ ಸರ್ ನಾನು ಮ್ಯಾನೇಜ್ ಸ್ಕ್ಯಾವೆಂಜರ್ಸ್ ಮಾನಿಟರಿಂಗ್ ಕಮಿಟಿ ಮೆಂಬರು ಕೂಡ ಆಗಿದ್ದೀನಿ ಸರ್ ಜಿಲ್ಲಾ ಮಟ್ಟದಲ್ಲಿ. ಒಂದ್ ನಿಮಿಷ ಲೈನ್ ಅಲ್ಲೇ ಇರಿ ಸರ್. ನಮಗೆ ಈಗ BO ಆಗಿರ್ತಕ್ಕಂಥ ನಾಗೇಂದ್ರಪ್ಪ ಅವರು ಕೂಡ ಲೈನ್ ಅಲ್ಲಿ ಬರ್ತಾ ಇದ್ದಾರೆ. ಅವ್ರನ್ನು ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ. ನಾಗೇಂದ್ರಪ್ಪ ಅವರು, ಈ ರೀತಿ ನೋಡಿದ್ರಿ, ಇದು ಕೇವಲ ಒಂದು ಶಾಲೆಯ ಪರಿಸ್ಥಿತಿ ಅಲ್ಲ. ಈ ರೀತಿಯಾಗಿ ಪದೇ ಪದೇ ನಡೀತಾ ಇದ್ರು. ಶಾಲೆಯಲ್ಲಿ ಶಿಕ್ಷಕರು ಒಂದು ಕಡೆ, ಇನ್ನೊಂದು ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣವನ್ನ ಕಲಿಬೇಕಾ ಅಥವಾ ಈ ರೀತಿಯಾಗಿ ಕ್ಲೀನಿಂಗ್ನೆಸ್ ಎಲ್ಲ ಮಕ್ಕಳಿಂದ ಮಾಡಿಸೋದು ಎಷ್ಟು ಸರಿ ಅಂತ? ಸರ್ ನಮಸ್ತೆ ಸರ್. ತಪ್ಪು ಅದು. ಈಗ ತಾವೇನ್ ಹೇಳ್ತೀರಿ, ಮಕ್ಕಳ ಕೈಯಿಂದ ನಾವು ಶೌಚಾಲಯ ಸ್ವಚ್ಛ ಮಾಡಿಸ್ತಕ್ಕಂಥದ್ದು ತಪ್ಪು ಸರ್. ಅದು ನಾವು ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ನಾವು ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಕೊಟ್ಟಿದ್ದೇವೆ. ಆದಾಗ್ಯೂ ಈ ತರದ ಘಟನೆಗಳು ನಡೀತೇವೆ ಅಂದ್ರೆ ನಮಗೂ ಕೂಡ ಖೇದಕರ ವಿಚಾರ. ಸೊ ನಿನ್ನೆ ನಾನು ಈ ಘಟನೆ ನಡೆದಿದೆ ಅನ್ನೋಂಥ ವಿಚಾರ ಮಾಧ್ಯಮದಲ್ಲಿ ಬಂದು ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ನಾನು ಹೆಡ್ ಮಾಸ್ಟರ್ ಮತ್ತು SMC ಅಧ್ಯಕ್ಷರಿಂದ ಲಿಖಿತ ಹೇಳಿಕೆ ತಗೊಂಡು ಈಗ ನಾವು ಕೂಡ ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆಯಲ್ಲೇ ಕಲ್ತಿರೋದು, ಕನ್ನಡ ಮೀಡಿಯಂ ನಲ್ಲೇ ಕಲ್ತಿರೋದು, ಹಳ್ಳಿಯಲ್ಲೇ ಕಲ್ತಿರೋದು. ನಮ್ಮ ಸಂದರ್ಭದಲ್ಲಿ ಹೆಂಗಿತ್ತಂದ್ರೆ ಅಲ್ಲಿ ಶಾಲೆಯಲ್ಲಿ ಯಾವುದೇ ಅನುದಾನ ಇರ್ತಿರ್ಲಿಲ್ಲ. ಅನಿವಾರ್ಯವಾಗಿ ನಮ್ಮ ಶಾಲೆಯನ್ನ ನಾವೇ ಕ್ಲೀನ್ ಮಾಡ್ಕೊತಿದ್ವಿ. ಬಟ್ ನಮಗೆ ಟಾಯ್ಲೆಟ್ಗಳು ಇರಲಿಲ್ಲ ಅವಾಗ. ಈಗ ಟಾಯ್ಲೆಟ್ಗಳು ಇರಲಿಲ್ಲ, ಅದನ್ನ ನಾವೇ ಕ್ಲೀನ್ ಅನ್ನ ಮಾಡ್ಕೊಳ್ತಾ ಇದ್ವಿ. ಅದು ಒಂದು ಪ್ರೊಸೆಸ್ ಆಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಅದೇ ಪರಿಸ್ಥಿತಿನ. ಹಾಗಿದ್ರೆ ಅನುದಾನಗಳೇನಾದ್ರೂ ಕೊಡ್ತಾ ಇದೆಯಾ ಶಾಲೆಗಳಿಗೆ? ಹಾಗಾದ್ರೆ ಕ್ಲೀನಿನೆಸ್ ಅನ್ನ ಹೊಣೆ ಯಾರ್ದು ಅಂತ? ಸರ್ ಅನುದಾನವನ್ನ ಸರ್ಕಾರದ ಇಲಾಖೆಯಿಂದ ಕೊಡ್ತಿದೆ ಸರ್. ಈಗ ವರ್ಷಕ್ಕೆ ಒಂದು 8-9 ಸಾವಿರ ರೂಪಾಯಿ ಈಗ ಬರ್ತಿದೆ. 2 ಕಂತುಗಳಲ್ಲಿ ಅದನ್ನ ಕೊಡ್ತಿದ್ದೀವಿ. ಅದನ್ನ ಬಳಸ್ಕೊಂಡೆ ಶಾಲಾ ಶೌಚಾಲಯ ಮತ್ತು ಕುಡಿಯೋ ನೀರನ್ನ ನಿರ್ವಹಣೆ ಮಾಡ್ಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದೇವೆ ಸರ್ ನಾವು. ಸರ್ ಸಾಕಾಗುತ್ತಾ ಅದು? ಅಲ್ಲ, ಸಾಕಾಗಲ್ಲ ಸರ್ ಅದು. ಇವತ್ತು ಮನೆ ಕೆಲಸ ಮಾಡೋಂಥವ್ರಿಗೆ ಮಿನಿಮಮ್ ನೀವೇನೇ ಇಲ್ಲಂದ್ರೆ 2-3 ಸಾವಿರ ಕೊಡದಿದ್ರೆ ಯಾರು ಬಂದು ಕೆಲಸ ಮಾಡೋದಿಲ್ಲ. ಹಾಗಿದ್ರೆ ಶಾಲೆಯನ್ನ ಕ್ಲೀನ್ ಮಾಡುವಂತದ್ದು, ನೀರನ್ನ ನಿರ್ವಹಣೆ ಮಾಡೋದಕ್ಕೆ ಅಷ್ಟು ಸಾಕಾಗುತ್ತಾ? ಯಾಕೆ ಈ ಅಸಡ್ಡೆ ಕನ್ನಡ ಶಾಲೆಗಳ ಬಗ್ಗೆ ಸರ್ಕಾರದಾಗ್ಲಿ ಅಥವಾ ಸಂಬಂಧಪಟ್ಟ ಇಲಾಖೆಗಳದ್ದಾಗ್ಲಿ ಅಂತ? ಆಗಲ್ಲ ಸರ್. ಈಗ ಅವರು STMC ಇಂದ ಅವರು ಅದನ್ನ ಮಾಡ್ಲಿಕ್ಕೆ ಕೂಡ ಅವಕಾಶಗಳಿದೆ. STMC ನಲ್ಲಿ ದಾನಿಗಳಿಂದ ಅಥವಾ ಪೋಷಕರು ಮತ್ತೆ ಕೆಲವು ಒಳ ವಿದ್ಯಾರ್ಥಿಗಳಿಂದ ಸೊ ಅವ್ರೇನಾದ್ರು ಶಾಲಾಭಿವೃದ್ಧಿ ಸಮಿತಿಗೆ ವಂತಿಗೆಯನ್ನು ಸಂಗ್ರಹಿಸಿಕೊಂಡು ಈ ತರದ ಒಂದು ವ್ಯವಸ್ಥೆಗೆ ಬಳಸಬಹುದು ಸರ್ ಅವರು. ಈಗ ನೀವು ಒಬ್ರಿಬ್ರು ಶಿಕ್ಷಕರ ಮೇಲೆ ಕ್ರಮ ತೆಗೆದುಕೊಳ್ಬಹುದು, ಶಿಸ್ತು ಕ್ರಮ ತೆಗೆದುಕೊಳ್ಬಹುದು. ಆ ಕ್ರಮ ತೆಗೆದುಕೊಳ್ಳೋದ್ರಿಂದ ಸಮಸ್ಯೆ ಬಗೆಹರುತ್ತಾ? ಖಂಡಿತ ಸರ್. ಅಲ್ಲ ಅಂದ್ರೆ ಸಮಸ್ಯೆ ಪೂರ್ಣ ಬಗೆಹರಲ್ಲ. ಅದೊಂದು ಎಚ್ಚರಿಕೆ ಮೆಸೇಜ್ ಹೋಗುತ್ತೆ ಸರ್ ಎಲ್ರಿಗೂ ಅಷ್ಟೇ.
ಇವತ್ತು ಶಿಕ್ಷಕರ ಮೇಲೆ ಇರ್ತಕ್ಕಂಥ ಹೊಣೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಿದಾವೆ. ಏನೇ ಒಂದು ಜನಗಣತಿ ಇರಲಿ ಅಥವಾ ಯಾವುದೇ ಒಂದು ಎಲೆಕ್ಷನ್ ಬರಲಿ, ಪ್ರತಿಯೊಂದರಲ್ಲೂ ಕೂಡ ಅದೇ ಶಿಕ್ಷಕರನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆಯಿಂದ ಶಿಕ್ಷಣದ ಕ್ವಾಲಿಟಿ ವಿಷಯ ಬಗ್ಗೆ ಕೂಡ ಚರ್ಚೆ ಬರುತ್ತೆ. ಯಾಕಂದ್ರೆ ಇವತ್ತು ಖಾಸಗಿ ಶಾಲೆಗಳು ಹಳ್ಳಿಗೂ ಕೂಡ ಬಂದಿದ್ದಾವೆ, ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಬಂದಿದ್ದಾವೆ. ಕನ್ನಡ ಉಳಿಸಬೇಕು ಅಂತೇಳಿ ನಾವು ಹೋರಾಟಗಳನ್ನ ಮಾಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲೇ ಬಂದಿರುವಂತ ದುರ್ದೈವ. ಆ ದುರ್ದೈವದ ಪ್ರಮುಖವಾಗಿರ್ತಕ್ಕಂಥ ಮೂಲ ಕನ್ನಡ ಶಾಲೆಗಳ ಅಸಡ್ಡೆನೆ ಅಂತ. ಇದೆ ಸರ್, ಅನೇಕ ಸವಾಲುಗಳಿದೆ ಸರ್. ನಮ್ಮ ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳ ಸವಾಲುಗಳಿದೆ. ಅದನ್ನ ಸ್ಥಳೀಯ ಮಟ್ಟದಲ್ಲಿ ಅವ್ರಿಗೆ STMC ಅವರು ಅದನ್ನ ಬಗೆಹರಿಸಬೇಕು ಸರ್. ಈಗ ಅವ್ರ ಅಂತಲ್ಲಿ ಆಗದೆ ಹೋದ್ರೆ ನಮ್ಮ ಇಲಾಖೆ ಗಮನಕ್ಕೆ ತರಬೇಕು. ನಾವು ಅದನ್ನ ಇಲಾಖೆ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ ಸರ್. ನಾವು ಖಂಡಿತವಾಗಿ ಏನಾದ್ರೂ ಒಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಿ ಸರ್. ಆದ್ರೆ ಒಂದು ಕಡೆ ಮಕ್ಕಳ ಶಿಕ್ಷಣಕ್ಕೂ ತೊಂದರೆ ಆಗ್ಬಾರ್ದು. ಎರಡನೇದಾಗಿ ಕನ್ನಡ ಶಾಲೆಗಳು ಉಳಿಬೇಕು, ಬೆಳಿಬೇಕು, ಬೆಳಗಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕ್ರಮ ತೆಗೆದುಕೊಳ್ಳುವಂತ ಈಗ ಅವಶ್ಯಕತೆ ಇರತಕ್ಕಂಥದ್ದು. ಧನ್ಯವಾದಗಳು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ನಿನ್ನೆ ಅಷ್ಟೇ ಕೋಲಾರದಲ್ಲಿ CM ಸಿದ್ದರಾಮಯ್ಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಮಕ್ಕಳಿಂದ ಶೌಚಾಲಯವನ್ನ ಕ್ಲೀನ್ ಮಾಡಿಸ್ತಿರೋದು ಕ್ರೂರ ಕೃತ್ಯ, ಇಂಥದ್ದನ್ನು ನಾವು ಅಪ್ಪಿತಪ್ಪಿಯೂ ಸಹಿಸೋದಿಲ್ಲ ಅಂತ ಕೂಡ ಹೇಳಿದ್ರು. ಅಷ್ಟರಲ್ಲಿ ಶಿವಮೊಗ್ಗದಲ್ಲಿ ಮತ್ತೊಂದು ಇಂಥದ್ದೇ ಘಟನೆ ನಡೆದಿರುವಂತದ್ದು. ಮೊನ್ನೆ ಮೊರಾರಿ ದೇಸಾಯಿ ಹಾಸ್ಟೆಲ್ ನಲ್ಲಿ ಒಂದು ಅಮಾನವೀಯ ಘಟನೆ ನಡೀತಲ್ಲ, ಅದಕ್ಕೆ ಈಗ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಹಾಕಿದ್ದಾರೆ. ಆ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಸೂಪರ್ವೈಸರಿ ಪವರ್ ಇರಬೇಕು. ಮೊರಾರ್ಜಿ ಶಾಲೆಗಳಿರ್ಬೋದು, ಬೇರೆ ಹಾಸ್ಟೆಲ್ಗಳಿರ್ಬೋದು, ಯಾವುದೇ ಹಾಸ್ಟೆಲ್ ನ ಸೂಪರ್ವೈಸ್ ಮಾಡೋ ರೀತಿಯಲ್ಲಿ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಕೂಡ ಸೂಪರ್ವೈಸ್ ಮಾಡಬೇಕು, ಶಾಲೆನೂ ಸೂಪರ್ವೈಸ್ ಮಾಡ್ತಕ್ಕಂಥ ಅಧಿಕಾರ ಇರಬೇಕು ಅಂತ ಮಣಿವಣ್ಣನಿಗೆ ಹೇಳಿದ್ದೀನಿ. ಸಮಾಜ ಕಲ್ಯಾಣ ಸಚಿವರು ಅವರ ಕಾರ್ಯದರ್ಶಿ ಬಂದಿದ್ರು, ಪ್ರಧಾನ ಕಾರ್ಯದರ್ಶಿ, ಅವ್ರಿಗೂ ಕೂಡ ಹೇಳಿದ್ದೀನಿ. ಅವರು ಅದನ್ನ ಕೂಡಲೇ ಅವ್ರಿಗೆ ಪವರ್ಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮೊನ್ನೆ ಈಗ CM ನೋಡ್ತಾ ಇದ್ವಿ ನಾವು, CM ಕೂಡ ಎಚ್ಚರಿಕೆಯನ್ನೇನೋ ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಸರ್ಕಾರ ಇವತ್ತು ಕನ್ನಡದ ಮೇಷ್ಟ್ರು ಅಂತ ಕೂಡ ಖ್ಯಾತಿಯನ್ನ ಪಡೆದುಕೊಳ್ತಾ ಇದ್ದಾರೆ ನಮ್ಮ CM ಸಿದ್ದರಾಮಯ್ಯನವರು. ಆದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಕನ್ನಡ ಶಾಲೆಗಳನ್ನ ಉಳಿಸೋದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ, ಅನುದಾನ ಏನ್ ಕೊಡಲಾಗ್ತಾ ಇದೆ, ಅಲ್ಲಿ ಕ್ಲೀನಿನೆಸ್ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಮೂಲಭೂತ ಸೌಕರ್ಯದ ವೃದ್ಧಿ ಇರ್ಬೋದು, ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಆ ನಿಟ್ಟಿನಲ್ಲಿ ಗಂಭೀರವಾಗಿರ್ತಕ್ಕಂಥ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಈಗ ಸ್ಮಾಲ್ ಬ್ರೇಕ್ ಬಳಿಕ ಮತ್ತಷ್ಟು ಸುದ್ದಿಯನ್ನ ನೋಡ್ತಾ ಹೋಗೋಣ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.